ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿಂದ ಅಂದೆ ಸಾರಿ, ಎಷ್ಟೊಂದು ದಿವಸ ಆದಮೇಲೆ ಈ ಥರ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ಬರೀ ಚಾಲೆಂಜಸ್ಸು ಅದು ಇದು ಅಂತಾನೆ ಮಾಡ್ತಾಯಿದ್ದೆ. ಎಷ್ಟೊಂದು ದಿವಸ ಆಗಿತ್ತು ಡೈಲಿ ವ್ಲಾಗ್ಸ್ ಮಾಡಿ. ಇವತ್ತು ಮಾಡ್ತಾಯಿದ್ದೀನಿ. ಎದ್ದು ಇವಾಗ ಫ್ರೆಶ್ ಅಪ್ ಆಗಿ ಟೈಮ್ ಬಂದು ಆಗಿದೆ. ಅಲ್ಲಿ ಟೈಮ್ ಸರಿ ಇಲ್ಲ, ಅದಕ್ಕೂ ತೋರಿಸ್ತಾರ. ಎದ್ದು ಇವಾಗ ಇನ್ನೂ ಟಿಫನ್ ತಿಂದಿಲ್ಲ ನಾನು. ಫ್ರೆಶ್ ಅಪ್ ಆಗಿ ನಾನು ಇವಾಗ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಯಾರನ್ನ ಚಾನಲ್ ಲೈಕ್ ಮಾಡಿರೋ, ಶೇರ್ ಮಾಡಿರೋ, ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಮಾಡ್ಕೊಳ್ಳಿ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಷ್ಟೊಂದು ದಿವಸ ಆಗಿತ್ತು ಗೈಸ್ ನಾನು ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿ. ಬರೀ ಚಾಲೆಂಜಸ್ಸು, ಆಮೇಲೆ ಅಲ್ಲಿ ಇಲ್ಲಿ ಆಚೆ ಹೋಗೋದೇ ಆಗಿತ್ತು. ಎಲ್ಲೂ ಡೈಲಿ ವ್ಲಾಗೇ ಮಾಡಿರಲಿಲ್ಲ ನಾನು. ನನಗೆ ಅನಿಸ್ತಿತ್ತು ಡೈಲಿ ವ್ಲಾಗ್ಸೇ ಮಾಡ್ತಾಯಿಲ್ಲ, ಬರೀ ಚಾಲೆಂಜಸ್ಸೇ ಮಾಡ್ಕೊಂಡು ಕೂತಿದ್ದೀನಿ ಅಂತ. ಸೊ ಅದಕ್ಕೆ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಇವಾಗ ಡೈಲಿ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮಮ್ಮ ಬರಬೇಕು. ನಮ್ಮ ಬಂದಮೇಲೆ ಅವ್ರಿಗೊಂದು ಸ್ವಲ್ಪ ಡೈಲಿ ವ್ಲಾಗಲ್ಲಿ ನಾರ್ಮಲ್ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಏನು ಚಾಲೆಂಜ್ ವ್ಲಾಗೆ ಅಂತಲ್ಲ, ಇದು ನಾರ್ಮಲ್ ಡೈಲಿ ವ್ಲಾಗೆ. ಅದರಲ್ಲಿ ನಮ್ಮಮ್ಮನಿಗೆ ಒಂದು ಚಾಲೆಂಜ್, ಚಿಕ್ಕದಾಗ ಒಂದು ಚಾಲೆಂಜ್ ಕೊಡೋಣ ಅಂತಿದ್ದೀನಿ. ಅವ್ರು ಬರೋ ಗಂಟೆ ವೆಯ್ಟ್ ಮಾಡಬೇಕು. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ವಿಶಾಲ್ಗೆ ಹುಷಾರಿರಲಿಲ್ಲ, ಅವ್ನು ಬರೋಕ್ಕಾಗಲ್ಲ ಅಂತ ಅಂದ. ಸೊ ಅದಕ್ಕೋಸ್ಕರ ಇವತ್ತು ಕ್ಯಾನ್ಸಲ್ ಮಾಡಿ ನಾಳೆ ಮೂವಿಗೆ ಹೋಗ್ತಾಯಿದ್ದೀನಿ. ಯಾವ ಮೂವಿ ಅಂತ ನೀವು ನೋಡಿ ನಾಳೆ. ಅದು ಬಿಟ್ಟರೆ ಇನ್ನೇನು ಇಲ್ಲ ಗೈಸ್. ಇವಾಗ ಟಿಫನ್ ತಿನ್ನಬೇಕು. ಟಿಫನ್ ತಿನ್ನೋಣ, ಲೆಟ್ಸ್ ಗೋ. ಯಾರ್ಯಾರು ನಾನು ಡೈಲಿ ವ್ಲಾಗ್ನ ಮಿಸ್ ಮಾಡ್ಕೊತಿದ್ದಾರೋ ಕಮೆಂಟ್ ಮಾಡಿ. ಸೊ ಗೈಸ್, ಇಷ್ಟೊತ್ತು ನಾನು ವ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ, ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಯಾರೋ ಡೆತ್ ಆಗಿದ್ದಾರೆ, ನಮ್ಮಮ್ಮ ಹೋಗ್ತಾ ಇದ್ದಾರೆ ಇವಾಗ. ಅದಕ್ಕೋಸ್ಕರ ಅದು ಚಾಲೆಂಜ್ ಮಾಡೋಣ ಅಂತ. ಅವರು ಇವಾಗ ಯಾರೋ ಡೆತ್ ಆಗಿದ್ದಾರಲ್ಲ, ಅಲ್ಲಿಗೆ ಹೋಗ್ತಾರೆ. ನಾನು ಅದಕ್ಕೋಸ್ಕರ ಚಾಲೆಂಜ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ರೀಲ್ ಮಾಡಿಬಿಡೋಣ ಅಂತ ಕಾಂಟೆಂಟ್ ಹೆಂಗೋ ಬರ್ತಿದ್ದೆ. ಸೊ ರೀಲ್ ಮಾಡಿ ಪೋಸ್ಟ್ ಮಾಡಿ ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡಿಬಿಡ್ತೀನಿ. ಪೋಸ್ಟ್ ಮಾಡಿ ಆಮೇಲೆ ಕಾಫಿ ಕುಡಿಯೋಣ. ಅದಾದಮೇಲೆ ಈಗಲೇ ಅದಕ್ಕೆ ನಮ್ಮ ಅಮ್ಮ ಅಡುಗೆ ಮಾಡ್ತವ್ರೆ. ಇವಾಗ ಅವ್ರು ಹೋಗ್ಬೇಕಲ್ಲ. ಸೊ ಬನ್ನಿ ಬೇಗ ಒಂದು ರೀಲ್ ಮಾಡ್ಕೊಂಬಿಡೋಣ, ಲೆಟ್ಸ್ ಗೋ. ಗೈಸ್, ಒಂದು ಒಳ್ಳೆ ಕ್ರೇಜಿ ರೀಲ್ಸ್ ಪೋಸ್ಟ್ ಮಾಡಿದ್ದೀನಿ. ರವಿ 115 ಅಂತ ಚೆಕ್ ಮಾಡಿ ನನ್ನ ಐಡಿನ. ಮಸ್ತಾಗೈತೆ, ಒಳ್ಳೆ. ನಮ್ಮಮ್ಮ ನನಗೆ ರೋಸ್ಟ್ ಮಾಡೋರೆ ವೀಡಿಯೋಲಿ, ನೋಡೋಗಿ. ಯಾರ್ಯಾರು ನೋಡಿಲ್ಲೋ ರವಿ 115 ಚೆಕ್ ಮಾಡಿ. ಇವಾಗ ಹಾಲು ಕುಡಿಬೇಕು, ಹಾಲು ಕುಡಿಯೋಣ. ಬನ್ನಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನನಗೆ ಫುಲ್ಲು ಹುಷಾರಿಲ್ಲ. ನನಗಂತೂ ಇಲ್ಲೆಲ್ಲ ನೋವುತ್ತೈತೆ, ಫುಲ್ಲು ಅಂತ ತಲೆನೋವು, ನೆಗಡಿಯಲ್ಲಿ ಆಗ್ಬಿಟ್ಟಿದೆ. ನಮ್ಮ ಅಮ್ಮನಿಗೂ ಹುಷಾರಿಲ್ಲ, ಅವರು ಮಲ್ಕೊಂಡವ್ರು. ಇವತ್ತು ಅವರು ಕೆಲಸಕ್ಕೆ ಹೋಗಿಲ್ಲ. ಸೊ ನೆನ್ನೆ ನೈಟು ಅವ್ರಿಗೂ ಜಾಸ್ತಿ ಹಾರ್ಟ್ ಪೇನ್ ಆಗಿ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾಯಿತು. ಅಲ್ಲಿ ನೈಟ್ ಬಂದಿದ್ದು ನಾವು ಮನೆಗೆ 11-11:30 ಆಗಿತ್ತು ಮನೆಗೆ ಬಂದಾಗ. ಸೊ ಅದಕ್ಕೋಸ್ಕರ ನನಗೂ ಜಾಸ್ತಿ ಥ್ರೋಟ್ ಪೇನ್ ಆಗೈತೆ. ಅವರು ಮಲ್ಕೊಂಡವ್ರೆ. ಇವತ್ತು ವ್ಲಾಗ್ ಮಾಡಬಾರ್ದು ಅಂದ್ಕೊಂಡೆ, ಬಟ್ ಆಗ್ತಾಯಿಲ್ಲ, ಮಾಡಬೇಕು ಅಂತಲೇ ಇತ್ತು ಅಲ್ಲಲ್ಲಿ. ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿರೋ, ಶೇರ್ ಮಾಡಿರೋ, ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವ್ಲಾಗ್ ಒಂದು ನಾರ್ಮಲ್ ವ್ಲಾಗ್ ಆಗಿರುತ್ತೆ. ಏನೇನಾಗುತ್ತೆ ಇವತ್ತೊಂದು ದಿನ ಪೂರ್ತಿ ನಾನು ತೋರಿಸ್ಕೊಂಡಿರ್ತೀನಿ. ಸೊ ಇವಾಗ ಸ್ವಲ್ಪ ಹೊತ್ತು ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನಂಗೆ ಫುಲ್ಲು ಬಾಡಿಯೆಲ್ಲ ಫುಲ್ ಪೇನ್ ಆಗ್ತೈತೆ. ನಮ್ಮ ಅಮ್ಮನೂ ಮಲ್ಕೊಂಡವ್ರೆ, ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾನು ಇವಾಗ ಎದ್ದು ಜಸ್ಟು ಫುಡ್ ಆರ್ಡ್ರ್ ಮಾಡಿದ್ದೀನಿ. ನಾನು ಮಲ್ಕೊಂಡ್ಬಿಟ್ಟಿದ್ದೆ, ಇಲ್ಲೇ ನನ್ನ ಪಾಡು ನಾನು ಮಲ್ಕೊಂಡಿದ್ದೆ. ನಮ್ಮ ಅಮ್ಮ ಅಲ್ಲಿ ಮಲ್ಕೊಂಡವ್ರು, ಅವರು ಇವಾಗ ಇದ್ದರು. ಸೊ ಇವಾಗ ಊಟ ಆರ್ಡ್ರ್ ಮಾಡಿದ್ದೆ ಝೊಮ್ಯಾಟೋಲ್ಲಿ. ಸೊ ಊಟ ಬರ್ತೈತೆ, ಊಟ ಇಸ್ಕೊಂಬರಕ್ಕೆ ಹೋಗ್ಬೇಕು. ಯಾಕೆಂದರೆ ಇವತ್ತು ಏನೂ ಮಾಡಲಿಲ್ಲ, ನನಗೂ ಹುಷಾರಿಲ್ಲ, ನಮ್ಮ ಅಮ್ಮನಿಗೂ ಹುಷಾರಿಲ್ಲ. ನಾನು ಮಲ್ಕೊಂಡಿದ್ದೆ, ಅವರು ಮಲ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಇವಾಗ ಫುಡ್ ಆರ್ಡ್ರ್ ಮಾಡಿದ್ನಲ್ಲ, ಬರ್ತಾಯಿದೆ, ಹೋಗಿ ಇಸ್ಕೊಂಬರೋಣ. ಸೊ ನನಗಂತೂ ಆಯ್ತಲ್ಲ, ಹಂಗೆ ಟ್ಯಾಬ್ಲೆಟ್ ಇಸ್ಕೊಂಬರಕ್ಕೆ ತಲೆನೋವಿಗೆ, ತಲೆ ಸಖತ್ ನೋಯ್ತಿತ್ತು ನನಗಂತೂ. ನಮ್ಮನಿಗೂ ನೋಯ್ತಿತ್ತು, ನನಗೂ ನೋಯ್ತು. ಅದಕ್ಕೆ ಟ್ಯಾಬ್ಲೆಟ್ ಇಸ್ಕೊಂಡು ಹಾಗೆ ಫುಡ್ ಬಂದೈತೆ, ಇಸ್ಕೊಂಡು ಬರೋಣ. ಸೊ ಆರ್ಡ್ರ್ ಮಾಡಿದ್ದೆಲ್ಲ ಬಂತು, ಕುತ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ, ಇಸ್ಕೊ. ಸುಸ್ತಾಯ್ತೈತೆ ಗೈಸ್, ಹೆವಿ ತಲೆ ನೋವ್ತೈತೆ. ಮೆಡಿಕಲಲ್ಲಿ ಹಂಗೆ ಟ್ಯಾಬ್ಲೆಟು ತೊಗೊಂಡಿದ್ದೀನಿ. ಬನ್ನಿ ಇವಾಗ ನಂಗೆ ಬೇಕಾದನ್ನು ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ. ಇಸ್ಕೋ. ಗೈಸ್, ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡಲಿಲ್ಲ, ಯಾಕೆಂದರೆ ಫುಲ್ಲು ನನಗಂತೂ ಜಾಸ್ತಿ ಹುಷಾರಿಲ್ಲ. ಅದಕ್ಕೋಸ್ಕರ ವ್ಲಾಗ್ ಈಗ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮ ಇವಾಗ ನಮ್ಮಮ್ಮ ಪರವಾಗಿಲ್ಲ, ನಾರ್ಮಲ್ ಆಗಿದ್ದೀವಿ. ಸೊ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಇದು ಚಿಕ್ಕ ವ್ಲಾಗ್ ಆಗಿರುತ್ತೆ. ಸೊ ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಎಲ್ಲರೂ ಟೇಕ್ ಕೇರ್, ಲವ್ ಯು, ಬೈ ಬೈ, ಕೀಪ್ ಸಪೋರ್ಟಿಂಗ್, ಬೈ.